ಏ ಮಗ, ನಿಂದ ಏಜ್ ಎಷ್ಟು? 21. ಯಾಕೆ ಮಗ? 22 ಆಗಿದ್ರೆ ಏನ್ ಕಿತ್ಕೋತಿದ್ದೆ ನಮ್ದು? ಇಡೀ ನಮ್ಮ ಜೀವಮಾನದಲ್ಲಿ ಬೆಸ್ಟ್ ಗುರು ಯಾರು ಅಂದ್ರೆ ಅದು ನನ್ನ ಫ್ರೆಂಡು. ಕಾಲೇಜಲ್ಲಿ ಗುರುಗಳು ಹೇಳಿ ವಿದ್ಯೆ ತಲೆಗೆ ಇರ್ತಿರ್ಲಿಲ್ಲ. ಆದ್ರೆ ನನ್ನ ಫ್ರೆಂಡ್ ಹೇಳಿ ಕೊಟ್ಟಿರೋ ವಿದ್ಯೆ ಸಿಗರೆಟ್ ಸೇದೋದು, ಎಣ್ಣೆ ಹೊಡೆಯೋದು. ಇದು ಮಾತ್ರ ಇನ್ನೂವರೆಗೂ ಮರೆಯಕ್ಕಾಗಿಲ್ಲ. ಈ ವಿದ್ಯೆನ ನಾನೆಂದು ಮರೆಯಕ್ಕೂ ಆಗಲ್ಲ, ಎಂತೂ ಬಿಡಕ್ಕೂ ಆಗಲ್ಲ. ಸಾಧ್ಯವಾದರೆ ನನ್ನ ಕೈಯಿಂದ ನನ್ನ ಫ್ರೆಂಡ್ಗೆ 2 ಮಿನಿಟ್ರೆ ಅವಾರ್ಡ್ ಕೊಡಿಸ್ಬೇಕು ಅನ್ಕೊಂಡಿದ್ದೀನಿ. ಯಾರಾದರೂ ಕುಚುಕು ದೋಸ್ತ್ ಯಾರು ಅಂತ ಕೇಳಿದ್ರೆ ಮೊದಲು ನಿನ್ನ ಹೆಸರು ನೆನಪಾಗುತ್ತೆ ಮಚ್ಚ. ಹೌದಾ? ಯಾಕೆ ಮಚ್ಚ? ನಿನ್ನಂತ ಬೋಳಿ ಮಗ ಫ್ರೆಂಡ್ ಇನ್ಯಾರೋ ಸಿಗ್ತಾರೆ ನಂಗೆ. ಬೇರೆಯವ್ರ ಫ್ರೆಂಡ್ಸ್ ಎಲ್ಲ ಏನ್ ಮಗ ಚೆನ್ನಾಗಿದೀಯಾ, ಊಟ ಆಯ್ತಾ ಅಂತ ಕೇಳಿದ್ರೆ ನನ್ನ ಫ್ರೆಂಡ್ ಅಂತ ನೀನಿದೀಯ ಮಚ್ಚ, 50 ರೂಪಾಯಿ ಹಾಕು, 100 ರೂಪಾಯಿ ಹಾಕು ಅಂತ. ಲೋ ಶಿಶಾ, ಒಂದು ಕ್ವಶನ್ ಕೇಳ್ತೀನಿ ಹೇಳಲೇ. ಅಮೆಜಾನ್ ಕಾಡಲ್ಲಿ ಯಾವ ಪ್ರಾಣಿ ಜಾಸ್ತಿ? ಅಮೆಜಾನ್ ಪ್ರೈನ್ ಸರ್. ಇನ್ನೊಂದು ಕ್ವಶನ್ ಕೇಳ್ತೀನಿ ಹೇಳಲೆ. ಪರೀಕ್ಷೆಯಲ್ಲಿ ಫೇಲ್ ಆದರೆ ನಿನಗೆ ಹೇಗೆ ಅನಿಸುತ್ತದೆ? ಸರ್, ನನಗೆ ಏನೂ ಆಗೋದಿಲ್ಲ. ನಿಮಗೆ ಇನ್ನೂ 1 ವರ್ಷದ ಕೆಲಸ ಸಿಕ್ಕಂತಾಗುತ್ತದೆ. ಸರಿ ಬಿಡು, ಇವತ್ತು ಕ್ಲಾಸ್ಗೆ ಯಾಕೆ ಲೇಟ್ ಮಾಡಿ ಬಂದೆ? ಸರ್, ಡ್ರೀಮಲ್ಲಿ ಎಕ್ಸಾಮ್ ಬರ್ತಿತ್ತು, ಅದಕ್ಕೆ ಸ್ಟಡಿ ಮಾಡ್ತಾ ಲೇಟ್ ಆಯ್ತು. ಎಕ್ಸಾಮ್ ಪೇಪರ್ನಲ್ಲಿ ಏನು ಬರೆದಿದ್ದೆ? ಸರ್, ಸೈಲೆಂಟ್ ಮೂಡ್ನಲ್ಲಿ ಉತ್ತರ ಬರೆದಿದ್ದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿಪ್ಪ, ಇನ್ನೂ ಮತ್ತೆ ವಿಡಿಯೋ ಹಾಕ್ತಿವ್ರವ.